ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. 2-3 ದಿನದಿಂದ ನಾನು ಲಾಗ್ ಮಾಡೋದಕ್ಕೆ ಅಂತೇಳಿ ತುಂಬ ಪ್ರಯತ್ನ ಪಟ್ಟೆ, ಆದರೂ ಆಗಿರಲಿಲ್ಲ. ಕಾರಣ ಇಷ್ಟೇ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ಕೊನೆಗೂ 3 ದಿನ ಆದಮೇಲೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಆದಮೇಲೆ ಸೀದಾ ಮನೆಗೆ ಬಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಬೆಳಿಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಮನೆಯವರೆಲ್ಲರೂ ಕೂಡ ರೆಡಿ ಆಗಿಬಿಟ್ಟು 5-6 ತಿಂಗಳಿಂದ ರನ್ನಿಂಗಲ್ಲೇ ಇಲ್ಲದೆ ಇರೋ ವ್ಯಾಗನರ್ನ ಹತ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಕರುಣೆ ಇಲ್ಲ. ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಷ್ಟು ಅಂದ್ಲು, ಸುತ್ತುವಾಗಿ ಗೊತ್ತು ಬಿದ್ದೆ. ಜನಗಳಿಗೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರು ಜಡ್ಕೆ ನನ್ನ ಮಕ್ಕಳು ಸರ್. ಮನೇಲಿರೋ ಎಲ್ಲ ಪ್ರಾಣಿಗಳನ್ನೂ ಗಾಡೀಲಿ ಲೋಡ್ ಮಾಡಿಕೊಂಡು ನಮ್ಮದವರೆಲ್ಲ ಕೈ ಬಿಟ್ಟಾಗ ಕಾಣದ ಕೈ ಒಂದು ಕೈ ಹಿಡಿದು ನಡೆಸುತ್ತಂತೆ. ಆ ನಂಬಿಕೆ ಮೇಲೇ ಬೆಳಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆಲ್ಲ ರೆಡಿಯಾಗಿ 6 ಗಂಟೆ ಒಳಗಡೆ ದೇವಸ್ಥಾನದ ಹತ್ರ ಇರಬೇಕು ಅಂಥೇಳಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ನಾವೇ ತುಂಬ ಕಷ್ಟಪಡ್ತಿದ್ದೀವಿ ಅಂದ್ಕೊಂಡು ದೇವಸ್ಥಾನದ ಒಳಗಡೆ ಕಾಲಿಟ್ಟಾಗ ಅಲ್ಲಿ 1 by 1 ಜನಗಳು ದೇವ್ರ ಮೇಲೆ ಆಗ್ತಾಯಿದ್ದು ಅಪ್ಲಿಕೇಶನ್ಸ್ಗಳನ್ನ ನೋಡ್ತಾ ಇದ್ರೆ ದೇವರೇ ಇಷ್ಟೊಂದು ಕಷ್ಟಪಡ್ತಾ ಇರ್ಬೇಕಾದ್ರೆ ನಮ್ಮ ಕಷ್ಟ ಎಲ್ಲ ಯಾವ ಲೆಕ್ಕ ಅನ್ನಿಸ್ತು. ರಾಯರ ಮುಂದೆ ನಿಂತು ಕೇಳಿದ್ದೊಂದೇ, ಹಣ ಆಸ್ತಿ ಐಶ್ವರ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನೆಮ್ಮದಿ ಕೊಡಪ್ಪ ಅಂಥೇಳಿ. ಬಣ್ಣನ ಬದಲಾಯಿಸೋ ಜನಗಳ ನಡುವೆ ನಮ್ಮ ಜೀವನನ ಬದಲಾಯಿಸಿ ರಾಯರೇ ಅಂತೇಳಿ ಅವ್ರ ಮುಂದೆ ಮಂಡಿಯೂರು ಬೇಡ್ಕೊಂಡು ಅಲ್ಲಿಂದ ಮಾಚೇನಹಳ್ಳಿ ಹತ್ರದಲ್ಲಿರೋ ಸಾಯಿಬಾಬಾ ಮಂದಿರಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಹೊರಟಿ. ಅಷ್ಟೊತ್ತಿಗಾಗಲೇ ನಿದ್ದೆಯಿಂದ ಎದ್ದಿರೋ ನಮ್ಮ ಹುಲಿ ಗಾಡಿ ತುಂಬ ಗರ್ಜನೆ ಮಾಡ್ತಾ ಇತ್ತು. ಎಬ್ಬಲಿ ನಾನು ಬಡ್ದ ಅಂದ್ರೆ ಊಟ. ರೋಡಲ್ಲಿ ಹೋಗೋ ಬರೋರಿಗೆಲ್ಲ BMTC ಕಂಡಕ್ಟರ್ ಥರ ಆವಾಜ್ ಹಾಕೊಂಡು ಡೋರ್ ಸೈಡಲ್ಲಿ ನಿಂತಿದ್ದು ನನ್ನ ಮಗನ್ನ ಕರೆದ್ಬಿಟ್ಟು ಮಾತಾಡ್ಸಿದ್ರೆ, ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ನೆಟ್ಟಿಗೆ ನಿಂತ್ಕೊಳ್ಳೋಕ್ಕೂ ಆಗದೆ ಇರೋ ಪರಿಸ್ಥಿತಿಲಿರೋ ನನ್ನ 2 ಕಾಲು ಒಂದೇ ಕೈಯಲ್ಲಿ ಡ್ರೈವ್ ಮಾಡಿಸ್ಕೊಂಡು ಟೆಂಪಲ್ ಸುತ್ತಿಸ್ಕೊಂಡು ಕೊನೆಗೆ ಅಂತೂ ಇಂತೂ ಸಾಯಿಬಾಬಾ ಮಂದಿರ ಹತ್ರ ಕರ್ಕೊಂಡು ಬಂದೇ ಬಿಟ್ರು. ಬಾಬಾ ಮಂದಿರ ಹತ್ರ ಬರ್ತಾ ಬರ್ತಾ 100 ಮೀಟರ್ ಅಷ್ಟು ರೋಡ್ ಕೆಟ್ಟೋಗಿತ್ತು. ಆ ರೋಡಲ್ಲಿ ಗಾಡಿನ ಓಡಿಸ್ಕೊಂಡು ಅಲ್ಲಿ ಬಂದ್ಬಿಟ್ಟು ಒಬ್ಬರು ತಾತ ಗುಲಾಬಿ ಹೂನ ಮಾರ್ತಾ ಕೂತಿದ್ರು. ಅಲ್ಲಿಂದ ಗುಲಾಬಿ ಹೂವು, ಪಾರ್ಲೆಜಿ ಬಿಸ್ಕೆಟ್ ಎರಡನ್ನೂ ತೊಗೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಏನೇ ಆಗಲಿ ಬಾಬನ ದೇವಸ್ಥಾನದ ಒಳಗಡೆ ಹೋಗಿ ಬಾಬನ ನೋಡಿದ ತಕ್ಷಣ ಮನಸ್ಸಲ್ಲಿ ಏನೋ ಒಂಥರ ಸಂತೋಷ, ಆನಂದ, ನೆಮ್ಮದಿ ಎಲ್ಲಾನು ಸಿಕ್ಕಂಗೆ ಅನ್ನಿಸ್ತು. ಬಾಬನ ಮುಂದೆ ಎಷ್ಟೋ ತನಕ ಕೂತಿದ್ರು ಕೂತೇ ಇರಬೇಕು ಅನ್ಸುತ್ತೆ, ನಿಂತಿದ್ರು ನಿಂತಿರಬೇಕು ಅನ್ಸುತ್ತೆ. ಮನಸ್ಸಲ್ಲಿ ದೇಹದಲ್ಲಿ ಎಷ್ಟೇ ನೋವಿದ್ರು ನನಗಿಂತ ಚೆನ್ನಾಗಿ ನನ್ನ ಯಾರು ಅರ್ಥ ಮಾಡ್ಕೋತಾರೆ ಬಾಬಾ ಅಂತ ಹೇಳಿ ಬಾಬನ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಅಲ್ಲೇ ಸುತ್ತಮುತ್ತ ಎಲ್ಲ ಕಡೆ ಸ್ವಲ್ಪ ಹೊತ್ತು ಓಡಾಡಿಕೊಂಡು ತಿರುಗಾಡಿಕೊಂಡು ಹಾಗೆ ರೋಡಲ್ಲಿ ಬರ್ತಾ ಬೋಟಿಂಗು ಅದು ಇದು ಅಂತ ಎಲ್ಲ ನೋಡಿಕೊಂಡು ನಮ್ಮ ಹುಲಿ ಜೊತೆ ಸ್ವಲ್ಪ ಹೊತ್ತು ಕಾರಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಸೀದಾ ಶಿವಮೊಗ್ಗಕ್ಕೆ ಬಂದೇ ಬಿಟ್ಟು ಮನೆ ಹತ್ರ ಬಂದು ಅರ್ಧ ನೆರಳು ಅರ್ಧ ಬಿಸಿಲಿರೋ ಜಾಗದಲ್ಲಿ ಗಾಡಿನ ನಿಲ್ಲಿಸಿ ವಿಡಿಯೋನ ವೀಕ್ಷಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.